ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಆಶ್ವೀಜ ಮಾಸ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಅಕ್ಟೋಬರ್ 3ನೇ ತಾರೀಕಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗುವಂಥದ್ದಿರುತ್ತೆ. ವಿಶೇಷವಾದಂತಹ ಪರ್ವಕಾಲ. ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡೋದ್ರಿಂದ ಕಲಿಯುಗದಲ್ಲಿ ಅತಿ ಕ್ಷಿಪ್ರವಾಗಿ ವರವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. 9ನೇ ತಾರೀಕು ಮೂಲ ನಕ್ಷತ್ರದ ದಿವಸ ಸರಸ್ವತಿ ಆವಾಹನೆ ಮಾಡುವಂತಹ ದಿವಸ ಆಗಿರುತ್ತೆ. ಸರಸ್ವತಿ ಪೂಜೆ ಮಾಡುವಂಥದ್ದು. ಅದೇ ರೀತಿಯಾಗಿ 11ನೇ ತಾರೀಕು ದುರ್ಗಾಷ್ಟಮಿ, ಆಯುಧ ಪೂಜೆ, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡುವಂತಹ ದಿವಸ. ಎಲ್ಲ ಭಕ್ತಾದಿಗಳು ಕೂಡ ದುರ್ಗಾ ಪರಮೇಶ್ವರಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ 12ನೇ ತಾರೀಕು ವಿಜಯದಶಮಿಯ ಆಚರಣೆ ಮಾಡುವಂತಹ ದಿವಸ ಆಗಿರುತ್ತೆ. ಈ ಎಲ್ಲ ಪರ್ವಕಾಲಗಳಲ್ಲಿ ಆ ದೇವತೆಯ ಆರಾಧನೆ ಮಾಡಿ ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಅಕ್ಟೋಬರ್ 30ನೇ ತಾರೀಕು ನರಕ ಚತುರ್ದಶಿ, ದೀಪಾವಳಿಯ ಹಬ್ಬ ಪ್ರಾರಂಭದ ದಿನಗಳು. 31ನೇ ತಾರೀಕು ಧನಲಕ್ಷ್ಮಿ ಪೂಜೆ ಮಾಡುವಂತಹ ದಿವಸ. ನವೆಂಬರ್ 1ನೇ ತಾರೀಕು ಕೇದಾರೇಶ್ವರ ವ್ರತ, ಅಮಾವಾಸ್ಯೆ, ದೀಪಾವಳಿ ಹಬ್ಬ ಆಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಈ ಅಕ್ಟೋಬರ್ ಮಾಸಗಳಲ್ಲಿ ಬರುವಂತಹ ಈ ಎಲ್ಲ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ಆ ದೇವಿಯ ಆರಾಧನೆ ಮಾಡಿ ಸಂಪೂರ್ಣ ದೈವಾನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ. 10ನೇ ತಾರೀಕು ಬುಧ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. 12ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 17ನೇ ತಾರೀಕು ಸೂರ್ಯ ತನ್ನ ನೀಚ ಕ್ಷೇತ್ರವಾದಂತಹ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 20ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಕೂಡ ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. 29ನೇ ತಾರೀಕು ಬುಧ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ 10ನೇ ತಾರೀಕಿನಿಂದ 29ನೇ ತಾರೀಕಿನ ತನಕ, ಅಂದರೆ ಕೇವಲ 19 ದಿನಗಳು ಮಾತ್ರ ಬುಧ ತುಲಾರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಬದಲಾಗುವಂತಹ ಈ ಎಲ್ಲ ಗ್ರಹಗಳಿಂದ ಅಕ್ಟೋಬರ್ ತಿಂಗಳಲ್ಲಿ ಧನುರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಧನುರ್ಲಗ್ನ ಮತ್ತು ಧನುರಾಶಿಗೆ ಅಧಿಪತಿಯಾದಂತಹ ಗುರುಬ್ರಹ್ಮ ಷಷ್ಠದಲ್ಲಿ, ಅಂದರೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಕುಜನ ದೃಷ್ಟಿ ಅನ್ನುವಂಥದ್ದು ಲಗ್ನ ರಾಶಿಯ ಮೇಲೆ ಬೀಳ್ತಾ ಇರುತ್ತೆ. ಅಕ್ಟೋಬರ್ 20ನೇ ತಾರೀಕಿನ ನಂತರ ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ 8ನೇ ಮನೆಗೆ ಕುಜನ ಸಂಚಾರ ಆಗುತ್ತೆ. ಆರೋಗ್ಯದ ವಿಚಾರಗಳಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಎಲ್ಲ ಪ್ಲಾನೆಟರಿ ಪೊಸಿಷನ್ ಕೂಡ ಧನುರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಕರ್ಮದಲ್ಲಿ ಬುಧ ಉಚ್ಚನಾಗಿದ್ದಾನೆ. ತದನಂತರ 10ನೇ ತಾರೀಕಿನ ನಂತರದಲ್ಲಿ ಕರ್ಮಾಧಿಪತಿ ಬುಧ ಏಕಾದಶಕ್ಕೆ ಬರ್ತಾನೆ. ಲಾಭದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರುತ್ತೆ. ಅದು ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಪರಾಕ್ರಮದಲ್ಲಿ ಶನಿಯ ಸಂಚಾರ, ಸುಖಸ್ಥಾನದಲ್ಲಿ ರಾಹುವಿನ ಸಂಚಾರ, ಎಲ್ಲ ಗ್ರಹಗಳ ಚಲನೆ ಧನುರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಗುರು 3, 6 ಮತ್ತು 8ನೇ ಮನೆ ಅಥವಾ ವ್ಯಯಸ್ಥಾನಗಳಲ್ಲಿ ಸಂಚಾರ ಮಾಡುವಾಗ ಗುರುಬಲದ ಕೊರತೆ ಅನ್ನುವಂಥದ್ದು ಸ್ವಲ್ಪ ಕಾಡುತ್ತೆ. ಅದಕ್ಕೆ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡೋದು ಧನುರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. 2ನೇ ಮನೆಯನ್ನು ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ ಅಂತ ಹೇಳ್ತೇವೆ. ದ್ವಿತೀಯಾಧಿಪತಿ ಶನಿ ಪರಾಕ್ರಮದಲ್ಲಿದ್ದಾನೆ. ವಾಕ್ಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಇದು ಖಂಡಿತ ಶುಭವಾಗುತ್ತೆ. ಸಪ್ತಮ ಶಶಿಮಂಗಳ ಯೋಗ, ನೇರವಾಗಿ ಸಪ್ತಮದಲ್ಲಿರುವಂತಹ ಕುಜ ರಾಶಿಯನ್ನು ನೋಡ್ತಾನೆ. ಹಾಗೆ ವಾಕ್ಸ್ಥಾನದ ಮೇಲೂ ಕೂಡ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಗುರು ಮತ್ತು ಕುಜ ವಾಕ್ಸ್ಥಾನವನ್ನು ನೋಡುವಂಥದ್ದು ವಾಕ್ಯಗಳಿಂದ ಯಶಸ್ಸು, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ವಿಶೇಷ ಧನಾಗಮನಗಳಿಗೂ ಕೂಡ ಶುಭವಾಗುತ್ತೆ. ಅಂದರೆ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಕೌಟುಂಬಿಕ ಕ್ಷೇತ್ರದಲ್ಲಾಗಲಿ ನಿಮ್ಮ ಮಾತಿನಿಂದ ನಡಿಬೇಕಾದಂತಹ ಕೆಲಸಗಳು ಖಂಡಿತ ಸಕ್ಸಸ್ಸನ್ನು ಕಾಣುತ್ತೆ. ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳೋದು ಧನುರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. 3ನೇ ಮನೆಯನ್ನು ಒಡಹುಟ್ಟು ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ಭ್ರಾತೃಕಾರಕನಾದಂತಹ ಕುಜ ಶಶಿಮಂಗಳ ಯೋಗದಲ್ಲಿ, ಅಂದರೆ ಜನ್ಮ ಲಗ್ನ ರಾಶಿಯಿಂದ ನೇರವಾಗಿ ಸಪ್ತಮದಲ್ಲಿರ್ತಾನೆ.
ಶನಿ ಸ್ವಕ್ಷೇತ್ರ ಪರಾಕ್ರಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸೋದರಿಕಾರಕ ಬುಧ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳಾಗುವಂತಹ ಸಮಯ ಕೂಡ ಇದಾಗಿರುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ ಅಥವಾ ಹಣಕಾಸಿನ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದರೆ ಅಕ್ಟೋಬರ್ 12ರ ತನಕ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಆ ಸಮಯದ ಒಳಗಡೆ ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ನಿಮ್ಮ ನಿರೀಕ್ಷೆಗಳು ಹುಸಿಯಾಗೋದಿಲ್ಲ. ತದನಂತರದಲ್ಲಿ ಶುಕ್ರ ವ್ಯಯಭಾವವನ್ನು ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ವಿಳಂಬ ಆಗುತ್ತೆ. ಗುರು 6ರಲ್ಲಿದ್ದಾನೆ, ಶುಕ್ರ 12ನೇ ಮನೆಗೆ ಬರುವಂಥದ್ದು. ಗುರು ಮತ್ತು ಶುಕ್ರರ ಒಂದು ಚಲನೆ ಅನ್ನುವಂಥದ್ದು ಅಕ್ಟೋಬರ್ 12ರ ನಂತರದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರಗಳಲ್ಲಿ ವಿಳಂಬ ಆಗೋದಕ್ಕೆ ಕಾರಣಗಳು ಇರುತ್ತೆ ವೀಕ್ಷಕರೇ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳುತ್ತೆ. 4ನೇ ಮನೆಯ ಅಧಿಪತಿಯಾದಂತಹ ಗುರು 6ರಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಗುರುವಿಗೆ ರೋಗಸ್ಥಾನ ಅನ್ನುವಂಥದ್ದು ಅಷ್ಟು ಶುಭ ಆಗೋದಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಆಲಸ್ಯ, ಇದನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು. 4ರಲ್ಲಿ ರಾಹು ಸ್ವಲ್ಪ ಕಾನ್ಸಂಟ್ರೇಷನನ್ನು ಕಡಿಮೆ ಮಾಡೋದಕ್ಕೆ ಕಾರಣವಾಗುತ್ತೆ. ಯಾಕೆಂದರೆ 4th ಹೌಸ್ ಲಾರ್ಡ್ 6th ಇರ್ತಾನೆ, ರೋಗಸ್ಥಾನ ಅಂತ ಕೂಡ ಹೇಳ್ತೇವೆ. 4ರಲ್ಲಿ ರಾಹುವಿನ ಸಂಚಾರ, ಚಾಂಡಾಲ್ನಾದಂತಹ ರಾಹು ವಿದ್ಯಾರ್ಜನೆ ಮಾಡುವಂತಹ ಸ್ಥಾನಗಳಲ್ಲಿ ಕೂತಾಗ ಸ್ವಲ್ಪ ಎಜುಕೇಷನ್ನಿಗೆ ಮಕ್ಕಳಿಗೆ ಹಿನ್ನಡೆ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಅಥವಾ ಕಲೆ ಅಥವಾ ಸ್ಪೋರ್ಟ್ಸ್ ಬಗ್ಗೆ ಅಥವಾ ಆಟದ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಬಟ್ ಎಜುಕೇಷನ್ ಬಗ್ಗೆ ಗಮನ ಕೊಡುವಂಥದ್ದು ತುಂಬ ಅಗತ್ಯ. ಗುರುಬಲದ ಕೊರತೆ ಇದ್ದಾಗ ಸ್ವಲ್ಪ ಡೈವರ್ಷನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಅದು ಕಾರಣವಾಗುತ್ತೆ. 4ರಲ್ಲಿರುವಂತಹ ರಾಹು, 4ರ ಅಧಿಪತಿಯಾದಂತಹ ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು. ಇವೆಲ್ಲ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಗುರು ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಸ್ವಲ್ಪ ಅವಶ್ಯಕವಾಗುತ್ತೆ. ಮಾತೃವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂತಹ ಅವಶ್ಯಕತೆಗಳಿರುತ್ತೆ. ಅದು ರಾಹುವಿಗೆ ಸಂಬಂಧಪಡುವಂತಹ ಸ್ಕಿನ್ ಅಲರ್ಜಿಗಳಾಗುವಂಥದ್ದು, ಇಂಥದ್ದಕ್ಕೆ ಆಸ್ಪದಗಳು ಹೆಚ್ಚಾಗಿರುತ್ತೆ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿಯೂ ಕೂಡ ಹೆಚ್ಚಿನ ಗಮನಗಳನ್ನು ಕೊಡಬೇಕು. ಯಾಕೆಂದರೆ ರಾಹುಕೇತುಗಳು ಸರ್ಪದ ಕಾರಕತ್ವಗಳನ್ನು ಹೊಂದಿರುವಂತಹ ಗ್ರಹಗಳಾಗಿರ್ತಾರೆ. 1.5 ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅವರ ಪ್ರಭಾವಗಳು ಆ 1.5 ವರ್ಷಗಳ ಕಾಲದಲ್ಲಿ ಎಲ್ಲಿ ಬೇಕಾದರೂ ಅಪ್ಲೈ ಆಗೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಅದರಲ್ಲೂ ಆ ರಾಹುಕೇತುಗಳ ಮೇಲೆ ಕುಜನ ದೃಷ್ಟಿ ಬೀಳುವಂತಹ ಸಂದರ್ಭಗಳು ಸ್ವಲ್ಪ ಸರ್ಪದೋಷದ ತೀವ್ರತೆಗಳು ಜಾಸ್ತಿ ಇರೋದಕ್ಕೆ ಕಾರಣವಾಗುತ್ತೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಅಥವಾ ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ ಧನುರಾಶಿಯವರು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಉತ್ತಮ ಆಗುತ್ತೆ ವೀಕ್ಷಕರೇ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ, ಪಂಚಮಾಧಿಪತಿಯಾದಂತಹ ಕುಜ 7ಮದಲ್ಲಿ ಮಾಂಗಲ್ಯ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಅಕ್ಟೋಬರ್ 20ರ ನಂತರದಲ್ಲಿ ಕುಜ 8ಮದಲ್ಲಿ ನೀಚನಾಗೋದರಿಂದ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳು ಅತ್ಯಂತ ಅವಶ್ಯಕವಾಗುತ್ತೆ ಮಕ್ಕಳ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟಿನಲ್ಲಿ 4ನೇ ಮನೆಯಲ್ಲಿ ರಾಹುವಿನ ಸಂಚಾರ, 6ನೇ ಮನೆಯಲ್ಲಿ ಗುರುವಿನ ಸಂಚಾರ, ಈ 2 ಗ್ರಹಗಳಿಂದ ಉಂಟಾಗುವ ಸಮಸ್ಯೆಗಳು ಸ್ವಲ್ಪ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಹಿನ್ನಡೆ, ಆರೋಗ್ಯದ ಸಮಸ್ಯೆಗಳು ಮಕ್ಕಳಿಗೆ ಬರುವಂಥದ್ದು ಇದು ಹೆಚ್ಚಾಗಿ ಅಪ್ಲೈ ಆಗುವಂಥದ್ದಿರುತ್ತೆ. ಇದಕ್ಕೆ ಗುರು ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ, ಷಷ್ಠಾಧಿಪತಿ ಶುಕ್ರ ಏಕಾದಶದಲ್ಲಿ ಸ್ವಕ್ಷೇತ್ರದಲ್ಲಿ ಅಕ್ಟೋಬರ್ 12ರ ತನಕ ಇರ್ತಾನೆ. ಖಂಡಿತ ಶುಭ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಗುರು ಕೂಡ 6ನೇ ಮನೆಯಲ್ಲೇ ಇರೋದರಿಂದ ಸ್ನೇಹಿತರು ಕೂಡ ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗುವಂತಹ ಸಮಯಗಳು ಖಂಡಿತ ಆಗಿರುತ್ತೆ. 12ರ ನಂತರ ಶುಕ್ರ ವ್ಯಯಭಾವಕ್ಕೆ ಬರ್ತಾನೆ. ಸ್ವಲ್ಪ ಖರ್ಚುಗಳು ಜಾಸ್ತಿ ಆದರೂ ಕೂಡ ನೆಗೆಟಿವ್ ಹೌಸ್ ಲಾರ್ಡ್ ಇನ್ ಅನದರ್ ನೆಗೆಟಿವ್, ರಾಜಯೋಗ ಅಂತ ಕೂಡ ಹೇಳ್ತಾರೆ. 6ರ ಅಧಿಪತಿಯಾಗಿ ಶುಕ್ರ 12ರಲ್ಲಿ ಬರುವಂಥದ್ದು ಸ್ವಲ್ಪ ಮಟ್ಟಿನ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಗುರು ಮತ್ತು ಕುಜನ ದೃಷ್ಟಿ ಧನಸ್ಥಾನದ ಮೇಲೆ ಬೀಳೋದ್ರಿಂದ ಅವರಿಬ್ಬರು ಯೋಗಕಾರಕರಾಗಿ ಧನಾಗಮನಗಳಿಗೆ ಶುಭ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಬಟ್ ಅಕ್ಟೋಬರ್ 20ರ ನಂತರದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಧನುರಾಶಿಯವರು ಹೆಚ್ಚಿನ ಗಮನಗಳನ್ನು ಕೊಡಬೇಕಾದಂಥ ಅವಶ್ಯಕತೆಗಳು ಖಂಡಿತ ಇರುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ, ಸಪ್ತಮಾಧಿಪತಿ ಬುಧ ಕರ್ಮದಲ್ಲಿ ಉಚ್ಚನಾಗಿರ್ತಾನೆ. ಹಾಗೆ ಏಕಾದಶಕ್ಕೆ ಬರ್ತಾನೆ ಅಕ್ಟೋಬರ್ 10ರ ನಂತರ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಖಂಡಿತ ಶುಭವಾಗುತ್ತೆ.
ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಸ್ವಲ್ಪ ಕುಜದೋಷ ಇದ್ದರೂ ಕೂಡ ಅದು ಅಭಿವೃದ್ಧಿಯ ಕಡೆಗೆ ಹೋಗೋದಕ್ಕೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ವಿವಾಹದ ಅಂಚಿನಲ್ಲಿರುವವರು ಸ್ವಲ್ಪ ವಿಳಂಬ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಗುರುಬಲ ಬರುವ ತನಕ ವೆಯ್ಟ್ ಮಾಡುವಂಥದ್ದು ಖಂಡಿತ ಅವಶ್ಯಕವಾಗುತ್ತೆ ಧನುರಾಶಿಯವರಿಗೆ. ಯಾಕೆಂದರೆ ಅಷ್ಟಮದಲ್ಲಿ ಕುಜ ನೀಚನಾಗಿ ಅಕ್ಟೋಬರ್ 20ನೇ ತಾರೀಕು ಅವನು ಸಂಚಾರ ಕರ್ಕಾಟಕ ರಾಶಿಗಾದ ನಂತರದಲ್ಲಿ ಆಲ್ಮೋಸ್ಟ್ ಜನವರಿ 20ರ ತನಕ 3 ತಿಂಗಳ ಕಾಲ ಅವನು ನೀಚ ಕ್ಷೇತ್ರದಲ್ಲಿರ್ತಾನೆ. ಹಾಗಾಗಿ ಗುರು 6ರಲ್ಲಿರುವಂಥದ್ದು, ಕುಜ 8ನೇ ಮನೆಯಲ್ಲಿರುವಂಥದ್ದು, ಇದೆರಡು ಕೂಡ ಸ್ವಲ್ಪ ದೋಷಗಳಾಗುತ್ತೆ. 3 ತಿಂಗಳ ಒಂದು ಕಾಲಾವಕಾಶಗಳೇನಿದೆ, ನೆಕ್ಸ್ಟ್ ಗುರುಬಲ ಬರೋ ತನಕ ವಿವಾಹ ಇಂತಹ ವಿಚಾರಗಳನ್ನು ಧನುರಾಶಿಯವರು ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಖಂಡಿತ ಶುಭ. ಅಷ್ಟಮವನ್ನು ಮೃತ್ಯುಸ್ಥಾನ ಅಂತ ಹೇಳ್ತೇವೆ. ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಅಕ್ಟೋಬರ್ 20ನೇ ತಾರೀಕು ಕುಜ ಅಷ್ಟಮಕ್ಕೆ ಪ್ರವೇಶ ಆದ ನಂತರ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಧನುರಾಶಿಯವರು ಕೊಡಬೇಕಾಗುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಾಧೀಶನಾದಂತಹ ಸೂರ್ಯ ದಶಮ ಕೇಂದ್ರದಲ್ಲಿರ್ತಾನೆ. ಅಕ್ಟೋಬರ್ 17ರ ನಂತರ ಸೂರ್ಯ ಏಕಾದಶ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಭಾಗ್ಯೋದಯಗಳಾಗುತ್ತೆ. ಸೂರ್ಯನ ಅನುಗ್ರಹ ಧನುರಾಶಿಯವರಿಗೆ ಅದ್ಭುತವಾಗಿರುತ್ತೆ. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಪಿತೃವಿನ ಒಂದು ಆರೋಗ್ಯದ ಬಗ್ಗೆ ವೃದ್ಧಾಪ್ಯದಲ್ಲಿರುವಂಥವರು ಸ್ವಲ್ಪ ಗಮನಗಳನ್ನು ಕೊಡಬೇಕು. ಏಕೆಂದರೆ ಪಿತೃಕಾರಕನಾದಂತಹ ಸೂರ್ಯ ನೀಚ ಕ್ಷೇತ್ರದಲ್ಲಿದ್ದು ಕುಜ ಅವನನ್ನು ನೋಡ್ತಾನೆ. ಪಿತೃಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಈ ಒಂದು 3 ಗ್ರಹಗಳ ಕಾಂಬಿನೇಷನ್ ವೃದ್ಧಾಪ್ಯದಲ್ಲಿರುವಂಥವರು ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಭಾಗ್ಯೋದಯಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಧನುರ್ಲಗ್ನ ಧನುರಾಶಿಯವರಿಗೆ ಸೂರ್ಯ ಪರಮ ಯೋಗಕಾರಕನಾಗಿ ಏಕಾದಶದಲ್ಲಿ ನೀಚ ಕ್ಷೇತ್ರದಲ್ಲಿದ್ದರೂ ಕೂಡ ಖಂಡಿತ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕೊಡ್ತಾನೆ. 10ನೇ ಮನೆಯನ್ನು ಕರ್ಮ ಉದ್ಯೋಗ ಸ್ಥಾನ. ಧನುರಾಶಿಯವರಿಗೆ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಕರ್ಮಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಧನಸ್ಥಾನದ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಗುರು ಸ್ವತಃ ಲಗ್ನ ರಾಶಿಗೆ ಅಧಿಪತಿಯಾಗಿರೋದ್ರಿಂದ ಅವನ ಆಧಿಪತ್ಯದ ರಾಶಿಗಳಿಗೆ ಅವನು ಖಂಡಿತ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಗುರುದೃಷ್ಟಿ ಕರ್ಮ ಉದ್ಯೋಗದಲ್ಲಿದ್ದು ಕರ್ಮಸ್ಥಾನಾಧಿಪತಿ ಲಾಭಸ್ಥಾನಕ್ಕೆ ಬರುವಂಥದ್ದು ಧನುರಾಶಿಯವರಿಗೆ ಉದ್ಯೋಗದಲ್ಲಿ ಅತಿಶಯವಾದ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ಕೊಡ್ತಾರೆ. ತದನಂತರದಲ್ಲಿ ಕರ್ಮಸ್ಥಾನದಲ್ಲಿರುವ ಕೇತುವಿನ ಮೇಲೂ ಕೂಡ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಗಣಪತಿಯ ಒಂದು ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಶುಕ್ರ ಅಕ್ಟೋಬರ್ 12ರ ನಂತರದಲ್ಲಿ ವ್ಯಯಭಾವಕ್ಕೆ ಬರ್ತಾನೆ. ಸ್ವಲ್ಪ ಧನ ವ್ಯಯಗಳಾಗುತ್ತೆ ಅಥವಾ ಲಾಭಗಳನ್ನು ನಿರೀಕ್ಷೆ ಮಾಡಿದ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ. ಬಟ್ ಕರ್ಮಾಧಿಪತಿ ಬುಧ ಲಾಭಕ್ಕೆ ಬರುವುದು ಕರ್ಮದಲ್ಲಿ ಯಶಸ್ಸನ್ನು ಖಂಡಿತ ಕೊಡ್ತಾನೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಶುಕ್ರ ವ್ಯಯದಲ್ಲಿದ್ದು ಗುರುದೃಷ್ಟಿ ಬೀಳ್ತಾ ಇರುತ್ತೆ. ದೇವಿಯ ಆರಾಧನೆ ಮಾಡುವಂಥದ್ದು, ಈ ಶರನ್ನವರಾತ್ರಿಯ ಕಾಲದಲ್ಲಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡುವಂಥದ್ದು ಇವೆಲ್ಲ ಖಂಡಿತ ಶುಭವಾಗುತ್ತೆ. ಶುಕ್ರ ಮೋಕ್ಷಸ್ಥಾನದಲ್ಲಿದ್ದು ಗುರುದೃಷ್ಟಿ ಪಾತ್ರನಾಗುವಂಥದ್ದು ಖಂಡಿತ ಶುಭ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಗುರುಬಲದ ಕೊರತೆ ಒಂದು ಬಿಟ್ಟರೆ ಉಳಿದಂತೆ ಎಲ್ಲ ಗ್ರಹಗಳ ಚಲನೆ ಬಹಳ ಶುಭವಾಗುತ್ತೆ. ಆಲ್ಮೋಸ್ಟ್ ಅಕ್ಟೋಬರ್ 20ನೇ ತಾರೀಕಿನ ನಂತರದಲ್ಲಿ ಕುಜನ ಸಂಚಾರ, ಅಕ್ಟೋಬರ್ 17ರ ನಂತರದಲ್ಲಿ ಸೂರ್ಯನ ಸಂಚಾರ, ಈ 2 ಗ್ರಹಗಳ ಪರಿವರ್ತನೆ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾ ಇರುತ್ತೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ತುಳಸಿಯಲ್ಲಿ ಅರ್ಚನೆ ಮಾಡಿ ಅಭಿಷೇಕ ಮಾಡಿಸುವಂಥದ್ದು ಖಂಡಿತ ಅವಶ್ಯಕವಾಗುತ್ತೆ. ಇದು ತಾತ್ಕಾಲಿಕ ಮಾತ್ರ ಅಲ್ಲ, ಇನ್ನೊಂದು 3-4 ತಿಂಗಳ ಕಾಲ ಅತ್ಯಂತ ಅವಶ್ಯಕವಾದಂತಹ ಪರಿಹಾರ ಇದಾಗಿರುತ್ತೆ. ಧನುರಾಶಿಯವರು ಇದನ್ನು ಮಾಡಿಕೊಳ್ಳೋದು ಖಂಡಿತ ಶುಭ. ಎಲ್ಲ ನವಗ್ರಹಗಳು ಕೂಡ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ.